ಜೈ ಹನುಮಾನ್. ಇವತ್ತಿನ ಈ ದೇವಸ್ಥಾನ ಹುಬ್ಬಳ್ಳಿಯ ಪ್ರಸಿದ್ಧ ಹನುಮಂತ ದೇವರ ದೇವಸ್ಥಾನಗಳಲ್ಲಿ ಒಂದು. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ ನಿಮಗೆ ಹನುಮಂತ ದೇವರನ್ನು ವಿಶೇಷವಾಗಿ ನೀವು ನೋಡ್ತೀರಿ. ಆದರೆ ಇಲ್ಲಿ ಹನುಮಂತ ದೇವರ ಕೆಳಗಡೆಗೆ ಶನಿದೇವರಿದ್ದಾರೆ, ಮೇಲ್ಗಡೆಗೆ ಲಕ್ಷ್ಮೀ ನರಸಿಂಹದೇವರಿದ್ದಾರೆ. ಪಕ್ಕದಲ್ಲೇನೆ ಸುಬ್ರಹ್ಮಣ್ಯ ದೇವರ ವಾಸವೂ ಕೂಡ ಇದೆ. ಇದಕ್ಕೆ ಪರಿವಾರ ಮುಖ್ಯ ಪ್ರಾಣ ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿ ಬರುವಂತಹ ಶ್ರೀ ಪರಿವಾರ ಮುಖ್ಯ ಪ್ರಾಣದೇವರಿಗೆ ಹನುಮ ಜಯಂತಿಯ ನಿಮಿತ್ತಕವಾಗಿ ಪಂಚಾಮೃತ ಅಭಿಷೇಕವನ್ನ ವಿಶೇಷವಾಗಿ ಮಾಡಲಾಯಿತು. ಹನುಮಂತ ದೇವರ ಕೆಳಗಡೆಗೆ ಶನಿದೇವರಿದ್ದರಿಂದ ಇಲ್ಲಿ ಬೇಕಾದಂಗ ಬಗ್ಗಿ ನಮಸ್ಕಾರ ಮಾಡಬಹುದು. ಯಾಕಂದ್ರೆ ಎಲ್ಲೇ ಶನಿದೇವ್ರ ಗುಡಿಗೆ ಹೋದ್ರೂ ಕೂಡ ಬಗ್ಗಿ ನಮಸ್ಕಾರ ಮಾಡೋ ಹಂಗಿಲ್ಲ. ಆದ್ರೆ ಇಲ್ಲಿ ಬೇಕಾದಂಗ ಮ್ಯಾಲೆ ಹನುಮಂತ ದೇವರು ಮತ್ತು ಲಕ್ಷ್ಮೀ ನರಸಿಂಹದೇವರ ಇದ್ದ ಕಾರಣದಿಂದ ನಮಸ್ಕಾರ ಮಾಡಬಹುದು. ಶನಿದೇವರದ್ದು ಒಂದು ವಿಶಿಷ್ಟವಾದಂತಹ ಸಂಗತಿ ಹನುಮಂತ ದೇವರ ಒಟ್ಟಿಗೆ ಇದೆ. ಅದೇನು ಅಂತಂದ್ರೆ, ಹನುಮಂತ ದೇವರು ಒಮ್ಮೆ ಸೂರ್ಯನನ್ನ ಸಣ್ಣವರಿದ್ದಾಗ ಸೂರ್ಯನನ್ನ ಒಂದು ಹಣ್ಣು ಅಂತ ತಿಳ್ಕೊಂಡು ತಿನ್ಲಿಕ್ಕಂತೇಳಿ ಹೋಗ್ತಾರೆ. ಹೋದಂತಹ ಸಂದರ್ಭದೊಳಗ ಇಂದ್ರ ಇದನ್ನು ನೋಡಿ ವಜ್ರಾಯುಧವನ್ನ ಪ್ರಯೋಗ ಮಾಡ್ತಾನೆ. ವಜ್ರಾಯುಧವನ್ನ ಪ್ರಯೋಗ ಮಾಡಿದ ತಕ್ಷಣ ಹನುಮಂತ ದೇವರು ಮೂರ್ಛಿತರಾಗಿ ಬೀಳ್ತಾರೆ. ಅವರು ಕೆಳಗೆ ಬಿದ್ದ ತಕ್ಷಣ ವಾಯುದೇವರು ಜಗತ್ತಿನ ಎಲ್ಲ ಗಾಳಿಯನ್ನು ತೆಗೆದುಕೊಂಡು ಬಿಡ್ತಾರೆ. ಆಗ ಎಲ್ಲಾ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದಾಗ ಮತ್ತೆ ಪುನಃ ಆ ಜಗತ್ತಿಗೆ ಗಾಳಿಯನ್ನು ಕೊಡ್ತಾರೆ. ಕೊಟ್ಟಾಗ ಎಲ್ಲಾ ದೇವತೆಗಳು ಹೇಳ್ತಾರೆ, ನೀವು ಈ ಮಾಡಿದಂತಹ ಉಪಕಾರದ ಸ್ಮರಣೆಯನ್ನು ತಲೆಯಲ್ಲಿಟ್ಕೊಂಡು ನಾವೆಲ್ಲಾ ದೇವತೆಗಳು ನಿಮ್ಮ ಮಗನಾದಂತಹ ಹನುಮಂತ ದೇವರಿಗೆ ಒಂದೊಂದು ವರವನ್ನು ಕೊಡ್ತೇವೆ ಅಂತ. ಹೀಗೆ ವರ ಕೊಡ್ತಾ ಇರ್ತಿರ್ಬೇಕಾದ್ರೆ ಶನಿದೇವರ ಪಾಳೆ ಬರ್ತದೆ. ಶನಿದೇವರ ಪಾಳೆ ಬಂದಾಗ ಹನುಮಂತ ದೇವರಿಗೆ ಅವರು ವರ ಕೊಡ್ತಾರೆ. ಏನು ಅಂತಂದ್ರೆ, ಯಾವುದೇ ರಾಶಿ ನಕ್ಷತ್ರಕ್ಕೆ ಬರ್ತಿರ್ಬೇಕಾದ್ರೆ ನಾನು ಹೇಳಲಾರ್ದ ಬರ್ತೇನೆ, ಕೇಳಲಾರ್ದ ಹೋಗ್ತೇನೆ. ನಿನಗೆ ಮಾತ್ರ ಪ್ರಭಾವ ಬೀರ್ತಿರ್ಬೇಕಾದ್ರೆ ಶನಿ ಪ್ರಭಾವವನ್ನ ಹೇಳಿ ಬರ್ತೇನೆ, ಕೇಳಿ ಹೋಗ್ತೇನೆ ಅಂತ. ಅವತ್ತಿನಿಂದ ಹಿಡ್ಕೊಂಡು ಹನುಮಂತ ದೇವರು ಎಲ್ಲಿರ್ತಾರೆ ಅಲ್ಲಿ ಶನಿದೇವರು ಬಂದು ದಿವಸ ಕೇಳ್ತಿದ್ರಂತೆ, ಇವತ್ತು ಬರ್ಲೇನು ಅಂತ. ಬೇಡ ಬೇಡ ಅಂತ ಹಂಗೆ ಮುಂದೆ ಹೊಕ್ಕೋತ ಹೋಗ್ತಾರೆ. ಕಡೆಕ ರಾಮ ಸೇತುವೆಯನ್ನು ಕಟ್ಟುವಂತಹ ಸಂದರ್ಭದೊಳಗ ಹನುಮಂತ ದೇವರ ಹತ್ರ ಬಂದು ಶನಿದೇವರು ಕೇಳ್ತಾರೆ, ಇವತ್ತು ಬರ್ಲೇನು ಅಂತ. ಆಗ ಹನುಮಂತ ದೇವರಿಗೆ ಸ್ವಲ್ಪ ಕೋಪ ಬರ್ತದೆ. ಮೊದ್ಲೇ ಕಲ್ಲು ನೀರೊಳಗೆ ನಿಲ್ವಲ್ತಾಗ್ಯದ, ಇಂಥ ಪರಿಸ್ಥಿತಿ ಒಳಗೆ ನೀವು ಬಂದು ಕಾಡ್ತೇನಂತಿರಲ್ಲ, ಬರ್ರಿ. ಎಲ್ಲಿ ಬರಬೇಕು ಅಂತ ಕೇಳಿದಾಗ ಬಂದು ಬೆನ್ ಮೇಲೆ ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಶನಿದೇವರು ಹನುಮಂತ ದೇವರು ಬೆನ್ ಮೇಲೆ ಕೂತ್ಕೊಂಡಾಗ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ತೆಗೆದುಕೊಂಡು ಬೆನ್ನಿಗೆ ಒಕ್ಕೊಳ್ತಾರೆ. ಬೆನ್ನಿಗೆ ಹೋಗದಾಗ ಅದು ಶನಿದೇವ್ರಿಗೆ ಬಡಿತದೆ. ಆಗ ಶನಿದೇವರು ಅಲ್ಲಿಂದ ಎದ್ದು ಹೋಗ್ಲಿಕ್ಕೆ ನೋಡ್ತಾರೆ. ಆಗ ಶನಿದೇವರಿಗೆ ಹನುಮಂತ ದೇವರು ಹೇಳ್ತಾರೆ, ವರ ಏನ್ ಕೊಟ್ಟಿದ್ರಿ ನೆನಪದನೋ ಇಲ್ಲೋ, ಬರು ಮುಂದಾಗ ಹೇಳಿ ಬರ್ತೇನೆ ಅಂದಿದ್ರಿ, ಹೋಗು ಮುಂದಾಗ ಕೇಳಿ ಹೋಗ್ತೇನೆ ಅಂತಂದಿರಿ, ಇನ್ನ ನಾ ನಿಮ್ಗ ಮುಕ್ತಿಯನ್ನ ಕೊಟ್ಟಿಲ್ಲ, ಕುತ್ಕೊಡ್ರಿ ಅಂತ ಹೇಳಿದಾಗ, ಇಲ್ಲ ಇದನ್ ಬಿಟ್ಟು ಬಾಕಿ ಏನಾರ ವರ ಕೇಳು ಅಂತಂದಾಗ ಆಗ ಅವ್ರು ಹೇಳ್ತಾರೆ, ಏನು ಅಂತಂದ್ರ, ನನ್ನ ನಿಮ್ಮ ತೊಂದರೆಯನ್ನು ಹೇಳ್ಕೊಂಡು, ಶನಿ ತೊಂದರೆಯನ್ನು ಹೇಳ್ಕೊಂಡು ಯಾರು ನನ್ನ ಪೂಜೆಯನ್ನು ಮಾಡ್ತಾರೆ, ಪ್ರಭು ಆದಂತಹ ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ನೀವು ಏನೂ ತೊಂದರೆ ಕೊಡೋ ಹಂಗಿಲ್ಲ ಅಂತ. ಈ ವಿಶೇಷವಾಗಿರತಕ್ಕಂತಹ ದೇವಸ್ಥಾನ ಪರಿವಾರ ಮುಖ್ಯ ಪ್ರಾಣ ದೇವಸ್ಥಾನದ ದೇವರ ಸನ್ನಿಧಿಯಾಗಿದೆ. ಇದು ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿ ಬರ್ತದೆ. ಅವಶ್ಯವಾಗಿ ಹುಬ್ಬಳ್ಳಿಯಲ್ಲಿ ಬಂದ್ರಿ ಅಂತಂದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಬಹಳ ಸುಂದರವಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ದೇವರ ಜೊತೆಗೆ ಶನಿದೇವರ ದರ್ಶನವೂ ಕೂಡ ಆಗ್ತದೆ. ಮೇಲ್ಗಡೆಗೆ ಪರಮಾನುಗ್ರಹವನ್ನ ಮಾಡಲಿಕ್ಕೆ ಲಕ್ಷ್ಮೀ ನರಸಿಂಹದೇವರ ವಿಶೇಷವಾದಂತಹ ಸನ್ನಿಧಾನ. ಪಕ್ಕದಲ್ಲೇನೆ ಎಲ್ಲ ಸರ್ಪದೋಷಗಳ ಪರಿಹಾರಾರ್ಥವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನವೂ ಇದೆ. ಒಟ್ಟಾರೆಯಾಗಿ ಈ ದೇವಸ್ಥಾನದ ಒಂದು ವಿಶಿಷ್ಟ ಮಹಾತ್ಮೆ ಇದು.